ನಮಸ್ಕಾರ ವೀಕ್ಷಕರೇ, ನೀವು ಕರ್ಮ ನಂಬ್ತೀರಾ? ಕರ್ಮ ಅಂದ್ರೆ ಬರೀ ಜೀವನದಲ್ಲಿ ಅನುಭವಿಸುವ ಕಷ್ಟ ಅಂತನಾ? ಈ ಕರ್ಮ ನಮ್ಮ ಜೀವನನ ಡಿಸೈಡ್ ಮಾಡುತ್ತಾ? ಇವೆಲ್ಲದರ ಕುರಿತು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಇಂದಿನ ಮನೋಸಿಂಚನ ಕಾರ್ಯಕ್ರಮದಲ್ಲಿ. ನಾನು ಸೌಮ್ಯ ಭಾರದ್ವಾಜ್. ಕರ್ಮ ಕುರಿತು ವಿಶೇಷ ಮಾಹಿತಿಗಳನ್ನು ನೀಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ಫೌಂಡರ್ ಹಾಗೂ ಎನರ್ಜಿ ಥೆರಪಿಸ್ಟ್ ಶ್ರೀಮತಿ ರಮ್ಯಾ ಸುರೇಶ್ ಶೈವ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶುಭೋದಯ. ನೀವೇನಾದ್ರೂ ಶ್ರೀಮತಿ ರಮ್ಯಾ ಸುರೇಶ್ ಶೈವಾರನ್ನ ನೇರವಾಗಿ ಭೇಟಿ ಮಾಡಬೇಕಾದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೂ ಕರೆ ಮಾಡಿ ಅವರೊಟ್ಟಿಗೆ ಮಾತನಾಡಬಹುದು. ಮೇಡಮ್, ಮೊದಲನೇದಾಗಿ ಕರ್ಮ ಅಂದ್ರೆ ಬರೀ ನೆಗೆಟಿವ್ ಆಗೇನೆ ತಿಳ್ಕೊಂಡಿರ್ತೀವಿ, ಕೇಳಿರ್ತೀವಿ ಅದ್ರ ಬಗ್ಗೆ. ನನ್ನ ಲೈಫು, ನನ್ನ ಕರ್ಮ, ಈ ತರ ಎಲ್ಲ ಕೇಳಿರ್ತೀವಿ. ಸೊ ಕರ್ಮ ಅಂದ್ರೆ ಬೇಸಿಕಲಿ ಏನು? ಕರ್ಮ ಅಂದ್ರೆ ನಮ್ಮ ಕಾರ್ಯಗಳು, ನಾವು ಮಾಡ್ತಾ ಇರೋಂತಹ ಕಾರ್ಯಗಳು, ಡೂಯಿಂಗ್ಸ್, ನಮ್ಮ ಕೆಲಸ. ಪ್ರತಿಯೊಂದು ನಮ್ಮ ಲೈಫನ್ನು ಡಿಸೈಡ್ ಮಾಡುತ್ತೆ. ಪ್ರತಿಯೊಂದು ಕರ್ಮಗೆ ರಿಲೇಟ್ ಆಗಿರುತ್ತೆ. ನಾವು ಏನು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಲೈಫಲ್ಲಿ, ಅದೆಲ್ಲ ನಮ್ಮ ಮುಂದಿನ ಲೈಫನ್ನು ಡಿಸೈಡ್ ಮಾಡಿರುತ್ತೆ. ಈವನ್ ಭಗವಾನ್ ಬುದ್ಧ ಅವರು ಹುಡ್ಕೊಂಡು ಹೊರಟಂತಹ ಒಂದೇ ಒಂದು ವಿಷಯ ಅಂದರೆ ಇದ್ರ ಬಗ್ಗೆನೆ. ಜನ ಅಂದರೆ ಒಬ್ಬ ಮನುಷ್ಯ ಹುಟ್ಟು ಸಾವಿನ ಮಧ್ಯೆ ಯಾಕೆ ಸಿಗಾಕೊಂಡಿದ್ದಾನೆ ಅಂತ ಹೇಳಿ. ಹುಟ್ಟು ಸಾವಿನ ಮಧ್ಯೆ ಸಿಗಾಕೊಂಡಿರೋ ಅಂತಹ ಒಂದೇ ಒಂದು ಕಾರಣ ಕರ್ಮ. ನಾವು ಈ ಒಂದು ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕರ್ಮಗಳೇ ಕಾರಣ, ನಾವು ಮಾಡಿರುವಂಥ ಕೆಲಸಗಳೇ ಕಾರಣ. ಹಾಗೂ ಯಾವಾಗ ನಾವು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಬಟ್ ಕರ್ಮ ವಿಲ್ ಆಲ್ವೇಸ್ ವಾಚಿಂಗ್ ಯು. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಪ್ರತಿಫಲ, ಕೆಟ್ಟ ಕೆಲಸ ಮಾಡಿದಾಗ ಕೆಟ್ಟ ಪ್ರತಿಫಲ. ಅದು ಲೈಫ್ ಟೈಮ್ ನಡೀತಾನೆ ಇರುತ್ತೆ. ಇಟ್ಸ್ ಅ ಸೈಕಲ್ ಅಂತ ಹೇಳ್ಬೋದು, ಬೂಮ್ರ್ಯಾಂಗ್ ಅಂತ ಹೇಳ್ಬೋದು, ಯೂನಿವರ್ಸಲ್ ಲಾ ಅಂತ ಹೇಳ್ಬೋದು, ನ್ಯೂಟನ್ಸ್ ಲಾ ಅಂತಲೂ ಹೇಳ್ಬೋದು. ಯಾಕಂದರೆ ಫಾರ್ ಎವ್ರಿ ಆ್ಯಕ್ಷನ್ ದರ್ ಈಸ್ ಅ ಆಪೋಸಿಟ್ ಆ್ಯಂಡ್ ಈಕ್ವಲ್ ರಿಯಾಕ್ಷನ್ ಅಂತಲೇ ಹೇಳ್ತಾರೆ. ಅಂದರೆ ನಾವು ಏನು ಕೆಲಸನ ಮಾಡ್ತೀವಿ ಅದು ನಮಗೆ ರಿಟರ್ನ್ ಬಂದೇ ಬರುತ್ತೆ. ಅದು ಒಂದಲ್ಲ ಎರಡಲ್ಲ, ಮೋರ್ ದೆನ್ 10 ಟೈಮ್ಸಲ್ಲಿ ರಿಟರ್ನ್ಸ್ ಬರುತ್ತೆ. ಆದ್ದರಿಂದ ಮಾಡುವಂತಹ ಕೆಲಸಗಳು, ಕರ್ಮಗಳು ಯಾವಿದಾವೆ ಅನ್ನೋದನ್ನು ಕಾನ್ಷಿಯಸ್ ಆಗಿ ಯೋಚನೆ ಮಾಡಿ ಮಾಡೋದು ಉತ್ತಮ. ಕರ್ಮ ಇನ್ ದ ಸೆನ್ಸ್ ಎಲ್ರಿಗೂ ನೆಗೆಟಿವ್ ಆಗಿ ಒಂದು ಅಫರ್ಮೇಷನ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇದು ನನ್ನ ಕರ್ಮ, ನನ್ನ ಜೀವನನೇ ಇಷ್ಟು ಅಂತ. ಯಾಕೆ ಅದರಲ್ಲಿ ಪಾಸಿಟಿವ್ ಸಹ ನೋಡಲ್ಲ? ಬಹಳಷ್ಟು ಜನ ಒಳ್ಳೆ ಜೀವನನ ಲೀಡ್ ಮಾಡ್ತಾ ಇದ್ದಾರೆ, ಒಳ್ಳೆ ಜೀವನನ, ಸಮೃದ್ಧಿ ಜೀವನನ ನಡೆಸ್ತಾ ಇದ್ದಾರೆ ಅಂದರೆ ಅದಕ್ಕೂ ಸಹ ಕರ್ಮನೇ ಕಾರಣ. ಅವರು ಹಿಂದೆ ಯಾವಾಗಲೂ ಒಂದು ಒಳ್ಳೆಯ ಕರ್ಮಗಳು ಮಾಡಿರೋದ್ರಿಂದ ಇವತ್ತು ಸಮೃದ್ಧಿ ಜೀವನನ ಮಾಡ್ತಾ ಇದ್ದಾರೆ. ಕಷ್ಟಗಳನ್ನು ನೋಡ್ತಾ ಇರೋರು ಹಿಂದೆ ಯಾವಾಗಲೂ ಏನೋ ನೆಗೆಟಿವ್ ಕೆಲಸಗಳು, ಬ್ಯಾಡ್ ಥಿಂಗ್ಸ್ ಏನೋ ಒಂದು ಮಾಡಿರೋದ್ರಿಂದ ಇವತ್ತು ಆ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ರೀತಿ ಕರ್ಮ ನಮ್ಮ ಡೇ ಟು ಡೇ ಲೈಫಲ್ಲಿ ಕಂಪ್ಲೀಟಾಗಿ ನಡೆಯುತ್ತೆ. ಓಕೆ, ಸೊ ಈಗ ಪಾಸ್ಟ್ ಲೈಫಲ್ಲಿ ಮಾಡಿರೋ ಕರ್ಮ ಈ ಲೈಫಲ್ಲಿ ಕ್ಯಾರಿ ಆಗುತ್ತಾ? ಬಹಳ ಆಗುತ್ತೆ. ಓಕೆ, ಇದು ಕರ್ಮದಲ್ಲಿ 3 ಲೇಯರು ಸಹ ಬರುತ್ತೆ. ಅದನ್ನು ಸಹ ನಾವು ತಿಳ್ಕೊಳ್ಳೋಣ. ಹೇಳಿ. ಒಂದು ಕೇಸ್ ಸ್ಟಡಿ ಬಗ್ಗೆ ಹೇಳ್ತೀನಿ, ಆಗ ನಿಮ್ಗೇನೆ ಕಂಪ್ಲೀಟಾಗಿ ಡಿಫೈನ್ ಆಗೋಗುತ್ತೆ ಯಾವ ರೀತಿ ಹಿಂದಿನ ಜನ್ಮದ ಕರ್ಮಗಳು ನಾವು ಈ ಲೈಫಲ್ಲೂ ಸಹ ಕಾಣ್ತೀವಿ. ಅದರದ್ದು ಬೆನಿಫಿಟ್ಸ್ ಇರ್ಬೋದು, ಲಾಸಸ್ ಇರ್ಬೋದು, ಅದನ್ನು ನಾವು ಕಂಡ್ಕೋತೀವಿ ಅಂತ. ಅಮೇರಿಕಾದಲ್ಲಿ ಒಬ್ಬರು ಮೆಂಟಲಿಸ್ಟ್ ಅಂತ ಹೇಳ್ತೀವಿ, ಸೈಕೋಥೆರಪಿಸ್ಟ್ ಅಂತ ಹೇಳ್ತೀವಿ. ಅಂದರೆ ಸೆಲ್ಫ್ ಆಗಿ ಹಿಪ್ನಾಟೈಸ್ ಮಾಡಿಕೊಂಡು ಯಾರು ಕ್ಲೈಂಟ್ ಬಂದಿರ್ತಾರೋ ಅವ್ರಿಗೆ ಬೇಕಾಗಿರೋಂಥ ಆನ್ಸರ್ಸನ್ನು ಕೊಡ್ತಾರೆ. ಇಂಥವ್ರೊಬ್ಬರ ಹತ್ರ ಬಹಳಷ್ಟು ಜನ ಬರ್ತಾ ಇದ್ರು. ಅವ್ರಿಗೆ ಪ್ರಾಬ್ಲಮ್ಸ್ ಏನಕ್ಕೆ ಆಗ್ತಾ ಇದೆ, ನಾವು ಮಾಮೂಲಿ ಈಗ ಅಡ್ವಾನ್ಸ್ ಕಾಗ್ನಿಷನ್ ಥೆರಪಿ ಏನು ಮಾಡ್ತೀವಿ ಇದ್ರ ರಿಲೇಟೆಡೇ. ಬಟ್ ಅವರು ಸೆಲ್ಫ್ ಹೋಗ್ತಾ ಇದ್ರು. ಆ ಕ್ವಶನ್ಸ್ಗೆ ಅವರು ಆನ್ಸರನ್ನು ಕೊಡ್ತಾ ಇದ್ರು. ಇದು ಈ ಲೈಫ್ ಕರ್ಮನ, ಪಾಸ್ಟ್ ಲೈಫ್ ಕರ್ಮನ, ಏನಕ್ಕೆ ಈ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ. ಇಂಥವ್ರ ಹತ್ರ ಒಂದು ಲೇಡಿ ಬಂದರು. ಶಿ ವಾಸ್ ಯಂಗ್, ಅರೌಂಡ್ 20-25 ಇಯರ್ಸ್ ಯಂಗ್ ಅಂತ ಹೇಳ್ಬೋದು. ಶಿ ವಾಸ್ ಅ ಮಾಡೆಲ್ ಏನಕ್ಕೆ ಅಂದರೆ ಓನ್ಲಿ ಹ್ಯಾಂಡ್ಸ್, ಕೈಗಳಿಗೆ ಮಾತ್ರ ಮಾಡೆಲ್. ಬಹಳಷ್ಟು ಜನ ಅವರ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡೋಕ್ಕೆ, ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಅವರ ಕೈಗಳನ್ನು ಯೂಸ್ ಮಾಡ್ತಾಯಿದ್ರು. ಆಕೆ ಅದನ್ನು ಹುಡ್ಕೊಂಡು ಹೋಗಿರಲಿಲ್ಲ. ಅವ್ರ ಹತ್ರನೇ ಬಹಳಷ್ಟು ಜನ ಹುಡ್ಕೊಂಡು ಬಂದು ಅಂದರೆ ಒಂದು ಸಲ ಸ್ಟಾರ್ಟ್ ಆದಮೇಲೆ ಬಹಳಷ್ಟು ಜನ ಹುಡ್ಕೊಂಡು ಬಂದು ಅವರಿಗೆ ಅಡ್ವರ್ಟೈಸ್ಮೆಂಟ್ಗೆ ಅಪ್ರೋಚ್ ಮಾಡ್ತಾಯಿದ್ರು. ಶಿ ವಾಸ್ ಅರ್ನಿಂಗ್ ವೆರಿ ಗುಡ್ ಮನಿ, ಬಹಳ ಚೆನ್ನಾಗಿ ಅರ್ನ್ ಮಾಡ್ತಾಯಿದ್ರು. ಆಕೆಗೆ ಒಂದಿನ ಟ್ರಿಗರ್ ಆಯಿತು,
ನಾನು ಯಾವತ್ತೂ ಯಾರನ್ನೂ ಏನಕ್ಕೂ ಅಪ್ರೋಚ್ ಮಾಡಿಲ್ಲ, ನನ್ನ ಮೈಂಡಲ್ಲಿ ಈ ಕಾನ್ಸೆಪ್ಟು ಇರಲಿಲ್ಲ, ಹೇಗೆ ನನಗಿದು ಅಟ್ರಾಕ್ಟ್ ಆಯಿತು ಅಂತ ಹೇಳಿ ಹಾಗೆ ಟ್ರಿಗರ್ ಆಯಿತು. ಆ ಲೇಡಿ ಈ ಮೆಂಟಲಿಸ್ಟ್ ಹತ್ರ, ಸೈಕೋಥೆರಪಿಸ್ಟ್ ಹತ್ರ ಬಂದು ಈ ಥರ ಆಗ್ತಾ ಇದೆ, ಇದಕ್ಕೆ ರೀಸನ್ ಏನು ಅಂತ ತಿಳ್ಕೊಳ್ಳೋಷ್ಟು ಕುತೂಹಲ ನನಗಿದೆ, ಇದಕ್ಕೆ ರೀಸನ್ ಏನು ಅಂತ ಕೇಳ್ತಾರೆ. ಆ ಒಬ್ಬರು ಪರ್ಸನ್ನು ಅವರು ಟ್ರಾನ್ಸ್ಗೆ ಹೋಗಿ ಸೆಲ್ಫ್ ಹಿಪ್ನೋಟೈಸ್ ಆಗಿ ಟ್ರಾನ್ಸ್ಗೆ ಹೋಗಿ ನೋಡಿದಂತಹ ವಿಷಯ ಏನಂದರೆ, ಲಾಸ್ಟ್ ಲೈಫಲ್ಲಿ ಆಕೆ ಒಂದು ಆರ್ಫನೇಜಲ್ಲಿ ಆಯಾ. ಅವರು ಸಣ್ಣ ಮಕ್ಕಳಿಂದ ದೊಡ್ಡೋರವ್ರಿಗೂ ಎಲ್ರಿಗೂ ಅಡುಗೆ ಮಾಡೋವಂಥದ್ದು, ಅವ್ರನ್ನ ನೋಡ್ಕೊಳ್ಳೋವಂಥದ್ದು, ಅವ್ರ ಬಟ್ಟೆ ಒಗೆಯೋ ಅಂಥದ್ದು, ಊಟ ಮಾಡಿಸೋವಂಥದ್ದು, ಸಣ್ಣ ಸಣ್ಣ ಮಕ್ಕಳು 2 days 3 days ಮಕ್ಕಳು ಸಹ ಅಲ್ಲಿ ಇರ್ತಾಯಿದ್ರು. ಅವ್ರಿಗೆ ಕಂಪ್ಲೀಟಾಗಿ ಸ್ನಾನ ಮಾಡಿಸಿ ಈ ಥರದ್ದು ಬೇಸಿಕ್ ಕೆಲಸದಿಂದ ದೊಡ್ಡ ದೊಡ್ಡ ಕೆಲಸದವ್ರಿಗೂ ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಆ ಒಂದು ಪ್ರತಿಫಲ ಎಲ್ಲಿತ್ತು? ಆ ಕೈಗಳೆಲ್ಲಿತ್ತು. ಅವರಿಷ್ಟು ಚೆನ್ನಾಗಿರೋ ಒಳ್ಳೆ ಕೆಲಸಗಳನ್ನು ಮಾಡಿರೋದ್ರಿಂದ ಈ ಲೈಫಲ್ಲಿ ಆ ಒಂದು ಕರ್ಮ ಅವ್ರಿಗೆ ಕೈಗಳಿಗೆ ಬೆನಿಫಿಟ್ಸ್ ಕೊಡ್ತಾ ಇತ್ತು. ಈ ಥರ ಅವರು ಈ ಲೈಫಲ್ಲಿ ಆ ಒಂದು ಒಳ್ಳೆ ಕರ್ಮದಿಂದ ಬೆನಿಫಿಟ್ಸ್ ತಗೊಂಡು ಈ ಲೈಫಲ್ಲಿ ಬಹಳ ಸಮೃದ್ಧಿಯಾಗಿ ಜೀವನನ ನಡೆಸ್ತಾ ಇದ್ರು. ಇದು ಡಿಫೈನ್ ಮಾಡ್ತಾ ಇದೆ. ಈಗ ಅರ್ಥ ಆಯ್ತಾ ಯಾವ ರೀತಿ ಹಿಂದಿನ ಜನ್ಮದ ಕರ್ಮಗಳು ನಮಗೆ ಈ ಲೈಫಲ್ಲೂ ಕ್ಯಾರಿ ಆಗುತ್ತೆ. ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಎರಡೂ ಕ್ಯಾರಿ ಆಗೇ ಆಗುತ್ತೆ. ಓಕೆ, ಸೊ ಈಗ ಸ್ವರ್ಗ ನರಕ ಎಲ್ಲ ಯಾವುದು ಮೇಲಿಲ್ಲ, ಎಲ್ಲ ನಾವೇನ್ ಕರ್ಮ ಮಾಡ್ತೀವಿ ಅದನ್ನೇ ನಾವು ಅನುಭವಿಸ್ತೀವಿ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಇದು ನಿಜಾನ? ಹೌದು. ನಾವು ಹಿಪ್ನೋಥೆರಪಿ, ಅಡ್ವಾನ್ಸ್ ಕಾಗ್ನಿಷನ್ ಥೆರಪಿ ಇದರಲ್ಲೆಲ್ಲ ಸಾಕಷ್ಟು ಸಲ ರಿಸರ್ಚನ್ನು ಮಾಡಿದ್ದೀವಿ, ಎಕ್ಸ್ಪೆರಿಮೆಂಟನ್ನು ಮಾಡಿದ್ದೀವಿ. ಆ ಸಬ್ಕಾನ್ಷಿಯಸ್ ಲೇಯರಲ್ಲಿ ನೋಡಿದ್ದೀವಿ. ಅಂದರೆ ಈ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಇದೆಯಾ ಅಂತ ಹೇಳಿ, ಮತ್ತೆ ಹುಟ್ಟು ಹೇಗಾಗತ್ತೆ, ಒಬ್ಬ ಮನುಷ್ಯನ ಹುಟ್ಟು ಹೇಗಾಗತ್ತೆ, ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಆಫ್ ಆಲ್ ಊಂಬ್ಗೆ ಒಂದು ಜೀವ ಎಲ್ಲಿಂದ ಬರುತ್ತೆ, ಇದನ್ನು ಸಹ ಎಕ್ಸ್ಪೆರಿಮೆಂಟನ್ನು ಮಾಡಿದ್ದೀವಿ. ಅಂದರೆ ಎಲ್ಲಿಂದ ಅದನ್ನು ತಿಳ್ಕೊಳ್ಳೋಂಥ ಪ್ರಯತ್ನನ ಮಾಡಿದ್ದೀವಿ. ಅದು ಒಬ್ಬರಲ್ಲ ಇಬ್ಬರಲ್ಲ 5-6 ಜನನ ಡಿಫ್ರೆಂಟ್ ಪೀಪಲನ್ನು ಟ್ರಾನ್ಸ್ಗೆ ಹಾಕಿ ಚೆಕ್ ಮಾಡಿದ್ದೀವಿ. ಎಲ್ಲರಿಂದನೂ ಬಂದಿದ್ದು ಒಂದೇ ಆನ್ಸರು. ನಾವು ಒಂದು ಸಲ ಚೆಕ್ ಮಾಡಿ ಡಿಸೈಡ್ ಮಾಡಿದ್ದೀವಿ ಅಂತ ಅಲ್ಲ, ಇದಕ್ಕೂ ಸಹ ಅದೇ ಥರ ಮಾಡಿದ್ದೀವಿ. ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಅದಿರೋದು ನಮ್ಮ ಮೈಂಡಲ್ಲಿ. ಕೆಲವೊಂದನ್ನ ಈ ಒಂದು ಗ್ರಂಥಗಳಲ್ಲೂ ಸಹ ಉಲ್ಲೇಖ ಇದೆ, ಬಟ್ ಅದು ಆಲ್ಮೋಸ್ಟು ಈಗಿಂದು ಇದಕ್ಕೆ ಮ್ಯಾಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಸ್ವರ್ಗ ನರಕ ಎಲ್ಲನೂ ನಮ್ಮ ಲೈಫಲ್ಲೇ ಇದೆ. ನಾವೇನು ಮಾಡಿದೀವೋ ಅದ್ರದ್ದು ಕರ್ಮ ಇಲ್ಲೇ ಅನುಭವಿಸ್ತೀವಿ, ಎಲ್ಲೋ ಹೋಗಿ ಬೇರೆ ಪ್ರಪಂಚದಲ್ಲಿ ಅನುಭವಿಸೋದಲ್ಲ, ಈ ಲೈಫಲ್ಲಿ ಇಲ್ಲೇನೆ. ಈಗ ಏನಾಗ್ತಾ ಇದೆ, ಆ ಒಂದು ಲೇಯರ್ ಏನಿದೆ, ಕರ್ಮಗಳ ಲೇಯರು ಬೇಗ 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 ಮೇಲೆ ಬರ್ತಾ ಇದೆ. ಈಗ ಹೆಂಗೆ ಅಂದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ, ಆ ಥರದ್ದು ಒಂದು ಕಾನ್ಸೆಪ್ಟು ನಡೀತಾ ಇದೆ. ಹಿಂದಿನ ಜನ್ಮದಲ್ಲೂ ಮಾಡಿರೋದು ಈ ಜನ್ಮಕ್ಕೂ ಬರುತ್ತೆ. ಮತ್ತು ಈ ಲೈಫಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅದು ಸಹ ಕ್ಯಾರಿ ಆಗುತ್ತೆ. ಮುಂಚೆ ಎಲ್ಲ ಸಾಕಷ್ಟು ಟೈಮ್ ವೆಯ್ಟ್ ಮಾಡಿ ಅದನ್ನು ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ಕೋತಾ ಇದ್ರು, ಅಂದರೆ ಆ ಕರ್ಮ ಅವ್ರನ್ನ ಫಾಲೋ ಮಾಡ್ತಾ ಇತ್ತು. ಈಗ ಆಲ್ಮೋಸ್ಟು ಬೇಗ 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 ಆ ಕರ್ಮ ಅಲ್ಲಿಂದ ಅಲ್ಲೇ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ. ಈ ಥರ ಅಲ್ಲಿ ಮಾಡಿದ್ದು ಅಲ್ಲೇ ಅನುಭವಿಸ್ತಾ ಇದ್ದೀವಿ. ಸೊ ಈಗ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಇದೆ, ಏನಂತಂದ್ರೆ ಇನ್ಕ್ಲೂಡಿಂಗ್ ಮೀ, ನನಗೂ ಅದೇ ಪ್ರಶ್ನೆ ಇದೆ. ಸಾಕಷ್ಟು ಜನ ಕೆಟ್ಟದ್ ಮಾಡ್ತಿರೋರ್ಗೆಲ್ಲ ಒಳ್ಳೇದಾಗ್ತಾ ಇರುತ್ತೆ. ಈಗ ನಿಯತ್ತಾಗಿ ಕೆಲಸ ಮಾಡ್ತಿರೋರು ಅಥವಾ ನಿಯತ್ತಾಗಿರೋರ್ಗೆಲ್ಲ ಬರೀ ಕೆಟ್ಟದೇ ಆಗ್ತಾ ಇರುತ್ತೆ. ಯಾಕೆ ಈ ತರ ಆಗುತ್ತೆ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಾಕಷ್ಟು ಜನ ಕೆಟ್ಟದ್ ಮಾಡ್ತಾ ಇರೋರು ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ನಾವು ಒಳ್ಳೆಯವರು, ನಮ್ಗೆ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂತ. ನೀವು ಒಳ್ಳೆಯವರು ಅಂತ ಸರ್ಟಿಫಿಕೇಶನ್ ಯಾರು ಕೊಟ್ಟಿದ್ದಾರೆ? ದಟ್ ಈಸ್ ಸೆಲ್ಫ್ ಸರ್ಟಿಫಿಕೇಶನ್, ನಮಗೆ ನಾವೇ ಕೊಟ್ಟಿರೋಂತಹ ಸರ್ಟಿಫಿಕೇಶನ್. ಯಾಕೆ? ನಾವು ನಮ್ಮನ್ನ ಪ್ರೂವ್ ಮಾಡ್ಕೋಬೇಕು. ಅವ್ರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿಲ್ಲ, ನನಗೆ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ನಾವು ಒಳ್ಳೆಯವರು ಅಂತ ಹೇಳಿ ಒಂದು ಸರ್ಟಿಫೈ ಮಾಡಿದ್ದೀವಿ. ಯಾವಾಗ ನಿಮ್ಮನ್ನು ನೀವು ಒಳ್ಳೆಯವರು ಅಂತ ಸರ್ಟಿಫೈ ಮಾಡ್ಕೋತೀರೋ ನಿಮ್ಮಲ್ಲಿ ಲಿಮಿಟ್ ಆಗೋಗ್ಬಿಡುತ್ತೆ. ನೀವು ಎಗೈನ್ ನಿಮ್ಮ ಮೈಂಡನ್ನು ಬ್ರಾಡಾಗಿ ಥಿಂಕ್ ಮಾಡೋಕ್ಕಾಗೋದಿಲ್ಲ. ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನಾನು, ಆದರೂ ನನಗೇನು ಸಿಗ್ತಾ ಇಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಆಗೋಗ್ಬಿಡ್ತೀರ ಅಲ್ವಾ? ಅದು ರಿಯಾಲಿಟಿ ಅಲ್ವಾ? ಒಂದ್ ಕೆಲಸ ಒಳ್ಳೇದ್ ಮಾಡದ್ಮೇಲೆ ಇಷ್ಟು ಒಳ್ಳೇದ್ ಮಾಡಿದಿರಲ್ಲ ಸಾಕಪ್ಪ ಅನ್ನೋದು ಲಿಮಿಟ್ ಆಗೋಗ್ಬಿಡತ್ತೆ. ಆತರ ನಾವು ಆ ರೀತಿ ಅನ್ಕೋಬಾರ್ದಾ? ಒಳ್ಳೆಯವರು ಅನ್ನೋದು ಓಕೆ, ನಾವು ಒಳ್ಳೆಯವರು, ದಟ್ ಈಸ್ ಫೈನ್. ಬಟ್ ನನಗೆ ಯಾಕೆ ಕಷ್ಟ ಇದೆ ಅಂತ ಯಾಕೆ ಅನ್ಕೋಬೇಕು ಅಲ್ವಾ? ನೀವ್ ಯಾಕೆ ಕಷ್ಟ ಪಡ್ತಾ ಇದ್ದೀರಾ, ನಿಮ್ಗೆ ಯಾಕೆ ಈ ಕರ್ಮಗಳು ಬರ್ತಾ ಇದೆ ಅಂದ್ರೆ, ಒಂದಲ್ಲ ಒಂದ್ ಟೈಮಲ್ಲಿ ಯಾವುದೋ ಒಂದು ನೆಗೆಟಿವ್ ಕೆಲಸ, ಒಂದು ಬ್ಯಾಡ್ ಕರ್ಮಾಸ್ ಮಾಡಿರೋದ್ರಿಂದ ಅದು ಈಗ ಫಾಲೋ ಆಗ್ತಾ ಇದೆ. ಈಗ ಕೆಟ್ಟ ಕೆಲಸ ಮಾಡ್ತಾ ಇರೋರು ಚೆನ್ನಾಗೇ ಇದ್ದಾರೆ ಅಂತ ಅಂದ್ರೆ ಅದು ಈ ಕ್ಷಣ ಮಾತ್ರ. ಈ ಕ್ಷಣ ಇನ್ ದ ಸೆನ್ಸ್ ಅದಕ್ಕೊಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಇಷ್ಟು ದಿನ ಅದಕ್ಕೊಂದು ಟೈಮ್ ಪೀರಿಯಡ್ ಇರುತ್ತೆ. ಅದಕ್ಕೂ ನೆಕ್ಸ್ಟ್ ಚಾನ್ಸ್ ಇದೆ.
ಓಕೆ, ಯಾವಾಗ ಅವರ ಒಂದು ನಾವು ಪಾಪದ ಕೊಡ ಅಂತ ಏನ್ ಹೇಳ್ತೀವಿ ಅದೊಂದು ಫಿಲ್ ಆದಾಗ, ಪಾಪದ ಕೊಡ ಅನ್ನೋದಕ್ಕಿಂತ ಆ ಒಂದು ಕರ್ಮಕ್ಕೆ ಒಂದು ಡೇಟ್ ಅಂತ ಇರುತ್ತೆ, ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಅದರದೇ ಆದಂತಹ ಒಂದು ಟೈಮ್ ಪೀರಿಯಡ್ ಇರುತ್ತೆ. ಯಾವಾಗ ಗ್ರಹಗತಿಗಳೆಲ್ಲ ಅವ್ನಿಗೆ ಉಲ್ಟಾ ಹೊಡೆಯುತ್ತೋ ಖಂಡಿತವಾಗ್ಲೂ ಆ ಕರ್ಮ ಇವ್ರನ್ನ ಫಾಲೋ ಮಾಡೇ ಮಾಡುತ್ತೆ. ನಾವು ಈ ಕ್ಷಣಕ್ಕೆ ಮಾತ್ರ ಅದನ್ನ ಡಿಸೈಡ್ ಮಾಡುವಂಥದ್ದಲ್ಲ. ಲಾಸ್ಟ್ ಇಯರ್ ಸೇಮ್ ಟೈಮಲ್ಲಿ ಅಂಬಾನಿ ಅವ್ರಿಗೆ ಮೊಮ್ಮಗು ಆಯ್ತು. ಒಂದು ವಿಡಿಯೋ, ಒಂದು ಫೋಟೋ ವೈರಲ್ ಆಗಿದ್ದೇನು ಅಂದ್ರೆ ಈ ಮಗು ಏನ್ ಅದೃಷ್ಟ ಮಾಡಿದೆ ಅಪ್ಪ ಅಂತ. ಆ ಒಂದು ವರ್ಡ್ ನೋಡಿ, ಅದು ಕರ್ಮನೇ ಅಲ್ವಾ? ಅಂದ್ರೆ ನಾವು ಬರುವಂತಹ ಆ ಒಂದು ಊಮ್ಗೆ ಆ ಒಂದು ಸೋಲ್ ಬರುವಂಥದ್ದು ಸಹ ಕರ್ಮಗಳನ್ನೇ ಕೇಳ್ಕೊಂಬಂದಿರತ್ತೆ. ಇಂಥವ್ರ ಮನೆಯಲ್ಲಿ ಈ ಥರದ್ದು ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಪೇರೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆದ್ರಿಂದ ನಾವು ಹೇಳೋದೇನಂದ್ರೆ ನಮಗೆ ಪೇರೆಂಟ್ಸ್ನ ಬೈಯೋ ಅಂತ ಅಧಿಕಾರನೇ ಇಲ್ಲ. ಯಾಕಂದ್ರೆ ನಾವು ಪೇರೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಭೂಮಿಗೆ ಬಂದಿರೋದು, ಅವ್ರು ನಮ್ಮನ್ನ ಇನ್ವೈಟ್ ಮಾಡಿಲ್ಲ. ಸೊ ವಿ ಹ್ಯಾವ್ ನೋ ರೈಟ್ಸ್ ಟು ಕಂಪ್ಲೇಂಟ್ ಅಬೌಟ್ ಅ ಪೇರೆಂಟ್ಸ್. ನಾವು ಯಾವತ್ತೂ ನಮ್ಮ ಪೇರೆಂಟ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡೋ ಅಧಿಕಾರ ಇಲ್ಲ. ನಮ್ಮ ಲೈಫು ನಾವು ಡಿಸೈಡ್ ಮಾಡಿದೀವಿ, ಎಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ನಾವು ಸರಿ ಮಾಡ್ಕೋಬೇಕು. ಈ ತರ ಕರ್ಮಗಳನ್ನು ಸಹ ನಾವು ಕೇಳ್ಕೊಂಡೇ ಬರ್ತೀವಿ. ಓಕೆ, ಸೊ ಪ್ರತಿಯೊಂದು ಸೋಲುನು ಇವರೇನೆ ನಮ್ಮ ಪೇರೆಂಟ್ಸ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬರ್ತಾರ ಹಾಗಾದ್ರೆ? ಹೌದು, ಇವರೇನೆ ಅನ್ನೋದಕ್ಕಿಂತ ಅದ್ರದ್ದೊಂದು ಕಾನ್ಸೆಪ್ಟ್ ಇರುತ್ತೆ. ಅಂದ್ರೆ ಇಂಥ ಒಂದು ಮೈಂಡ್ ಸೆಟ್ ಇರೋಂಥವ್ರು, ಇಂಥ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿರೋರು ನನಗೆ ಪೇರೆಂಟ್ಸ್ ಆಗಿ ಸಿಗ್ಲಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಏಂಜಲ್ಸ್ ಅಂತ ನಾವೇನು ಹೇಳ್ತೀವಿ, ನಮ್ಗೆ ಒಬ್ಬೊಬ್ರಿಗೂ ಏಂಜಲ್ಸ್ ಇರ್ತಾರೆ, ಗೈಡ್ಸ್ ಅಂತ, ಏಂಜಲ್ ಗೈಡ್ಸ್, ಸೋಲ್ ಗೈಡ್ಸ್ ಅಂತ ಕರಿತೀವಿ. ಅಂಥವ್ರು ನಮ್ಮನ್ನ ಕಳಿಸ್ಕೊಡ್ತಾರೆ. ಈ ಥರ ಆ ಒಂದು ಪ್ರೋಸೆಸ್ ನಡೆಯುತ್ತೆ. ಫಸ್ಟ್ ಸೆಲೆಕ್ಟ್ ಮಾಡ್ಕೋತೀವಿ ನಾವು ಯಾವ ಥರ ಲೈಫನ್ನು ಲೀಡ್ ಮಾಡ್ಕೋಬೇಕು. ಎವ್ರಿಥಿಂಗ್ ನಾವೇ ಕೇಳ್ಕೊಂಡು ಬರೋ ಅಂಥದ್ದು. ನಾನು ಇಂಥದ್ದೇ ಮಾಡಬೇಕು, ನಾನು ಇಂಥ ಲೈಫಲ್ಲೇ ಇರಬೇಕು, ನಾನು ಹಿಂಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದನ್ನ ಕೇಳ್ಕೊಬರೋ ಅಂಥದ್ದು. ಬಟ್ ಅದು ಯಾಕೆ ಆಗಲ್ಲ? ಕೆಲವೊಂದ್ಸಲ ನೆರವೇರುತ್ತೆ, ಕೆಲವೊಂದ್ಸಲ ಯಾಕೆ ಆಗಲ್ಲ ಅಂದ್ರೆ ಆ ಒಂದು ಟ್ರಿಗರ್ ಆಗಲ್ಲ. ಅಂದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಪಾಸ್ಟ್ ಕರ್ಮಾಸು ಬಿಡಲ್ಲ. ಓಕೆ, ಪಾಸ್ಟ್ ಕರ್ಮಾಸ್ ಏನಿದೆ ಅದೇ ನಡೀತಾ ಇದ್ರೆ ಈಗಿಂದ ಕೇಳ್ಕೊ ಬಂದಿರೋದು ಸ್ವಲ್ಪ ಟೈಮ್ ತಗೊಳುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ಈ ತರ ಒಂದು ಊಮ್ಗೆ ಬರುವಂತಹ ಸೋಲು, ಒಂದು ಜೀವ ತನ್ನ ಲೈಫನ್ನು ಡಿಸೈಡ್ ಮಾಡ್ಕೊಂಡು ಬರುತ್ತೆ. ಬಹಳಷ್ಟು ಜನ ನಾವು ನೋಡಿರೋಂಥ ಕೇಸಸ್ ಅಲ್ಲೇ ನಮ್ಮ ಹಿಪ್ನೋಥೆರಪಿ, ಅಡ್ವಾನ್ಸ್ ಕಾಗ್ನಿಷನ್ ಥೆರಪಿನಲ್ಲಿ ಬಹಳಷ್ಟು ಜನ ಎಷ್ಟು ಹುಚ್ಚುಚ್ಚಾಗಿ ಕೇಳ್ಕೊಂಬಂದ್ಬಿಟ್ಟಿರ್ತಾರೆ ಅಂದರೆ, ಪಾಸ್ಟ್ ಲೈಫಲ್ಲಿ ನನಗೆ ಯಾರು ಅಟೆನ್ಷನ್ ಕೊಡ್ತಾ ಇರಲಿಲ್ಲ, ಈ ಲೈಫಲ್ಲಿ ನನಗೆ ಅಟೆನ್ಷನ್ ಬೇಕು ಅಂದರೆ ನನಗೊಂದು ತುಂಬ ಕೆಟ್ಟದೊಂದು ಕಾಯಿಲೆ ಇರಲಿ, ಲೈಕ್ ಕ್ಯಾನ್ಸರ್, ಈ ಥರದೊಂದು ಕಾಯಿಲೆ ಇದ್ದಾಗ ನನಗೆ ಜನ ಅಟೆನ್ಷನ್ ಕೊಡ್ತಾರೆ ಅಂತ ಕೇಳ್ಕೊಬರ್ತಾರೆ. ಮತ್ತೆ ಬಹಳ ಸಮೃದ್ಧಿಯಾಗಿರೋರು, ನಾನು ಈ ಲೈಫಲ್ಲಿ ಏನೂ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ, ನಾನು ಈಗ ಬರ್ತಾ ಇರೋ ಲೈಫ್ಗೆ ಬಹಳ ಸಮೃದ್ಧಿಯಾದ ಜೀವನನ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳ್ಕೊಬರ್ತಾರೆ. ಇನ್ನೂ ಬಹಳಷ್ಟು ಜನ ನನಗೆ ತಂದೆ ತಾಯಿ ಪ್ರೀತಿನೇ ಇಲ್ಲ, ಇದರಲ್ಲಿ ನನಗೆ ಈ ಜನ್ಮದಲ್ಲಿ ನನಗೆ ತಂದೆ ತಾಯಿ ಪ್ರೀತಿ ತೋರಿಸೋ ಅಂಥವ್ರು ನನಗೆ ಬೇಕು, ಈ ಥರ. ಮತ್ತು ಬಹಳ ಒಂದು ನೆಗೆಟಿವ್ ಅಫರ್ಮೇಷನ್ಸ್ ಏನಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಬಹಳಷ್ಟು ಡಿವೋರ್ಸ್ ಕೇಸಸ್ ಬರುತ್ತೆ. ಅಂದ್ರೆ ಅವ್ರಿಗೂ ಗೊತ್ತಿರಲ್ಲ ಏನಕ್ಕೆ ಡಿವೋರ್ಸ್ ಆಗ್ತಾ ಇದೆ ಅಂತ. ಗಂಡ ಹೆಂಡತಿ ಇಬ್ರು ಬರ್ತಾರೆ ಕೌನ್ಸ್ಲಿಂಗ್ಗೆ. ಅಂತ ಟೈಮಲ್ಲಿ ನಾವು ಅಡ್ವಾನ್ಸ್ ಕಾಗ್ನಿಷನ್ ಥೆರಪಿ ಫಸ್ಟೇನೆ ಮಾಡಲ್ಲ, ಕೌನ್ಸ್ಲಿಂಗ್ ಮಾಡ್ತೀವಿ. ಕೌನ್ಸ್ಲಿಂಗ್ ಅಲ್ಲಿ ಮಾಮೂಲಿ ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ. ಆದ್ರೆ ನೆಕ್ಸ್ಟ್ ಲೆವೆಲ್ ಏನು, ಯಾಕೆ ಆಗ್ತಾ ಇದೆ ಅಂತ ಚೆಕ್ ಮಾಡಿದಾಗ ಹಸ್ಬೆಂಡ್ ಆರ್ ವೈಫ್ ಯಾರಾದ್ರೂ ಒಬ್ರು ಏನ್ ಕೇಳ್ಕೊಂಬಂದಿರ್ತಾರೆ ಅಂದ್ರೆ, ನನಗೆ ಯಾರ ಅವಶ್ಯಕತೆನೂ ಇಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಲೈಫನ್ನು ಲೀಡ್ ಮಾಡಬಲ್ಲೆ, ನನ್ನ ಮಗುನ ನಾನೇ ಸಾಕಬಲ್ಲೆ. ಮೋಸ್ಟ್ ಆಫ್ ಆಲ್ 80% ಲೇಡೀಸಲ್ಲಿ ಈ ಕಂಪ್ಲೇಂಟ್ಸ್ ಇರುತ್ತೆ. ಯಾಕಂದರೆ ಅವರು ಅದನ್ನು ಅಫರ್ಮ್ ಮಾಡಿಕೊಂಡು ಅವರು ಅದನ್ನು ಕೇಳ್ಕೊಂಡು ಬಂದ್ಬಿಟ್ಟಿರ್ತಾರೆ, ನನಗೆ ಯಾರ ಅವಶ್ಯಕತೆನೂ ಇಲ್ಲ. ಸೊ ಹಸ್ಬೆಂಡ್ ಏನಕ್ಕೆ? ಆ ಕರ್ಮ ಏನು ಮಾಡ್ತಾ ಇದೆ ಇಲ್ಲಿ, ಅವ್ರಿಗೆ ಡಿವೋರ್ಸ್ ಕೊಡಿಸ್ತಾ ಇದೆ. 80% ಇದೇ ಒಂದು ಪ್ರಾಬ್ಲಮ್ಮು, ಅಂದರೆ ರೂಟ್ ಕಾಸು ಸಿಕ್ಕಿದ್ದು ಯಾಕೆ ಡಿವೋರ್ಸ್ ಆಗ್ತಾ ಇದೆ ಅಂತ ಹೇಳಿ, ಅಂದರೆ ನಾವು ಇಷ್ಟು ವರ್ಷ ಮಾಡಿರೋಂತಹ ಕೇಸಸ್ಸಲ್ಲಿ. ಆದ್ದರಿಂದ ಆ ಟೈಮಲ್ಲಿ ಏನು ಮಾಡ್ತೀವಿ, ಆ ಒಂದು ನೆಗೆಟಿವ್ ಅಫರ್ಮೇಷನ್ಸ್ ಅವ್ರು ಏನು ಬರ್ಕೊಬಂದಿರ್ತಾರೆ ಆ ಬುಕ್ಕಲ್ಲಿ ಅದನ್ನು ಎರೇಸ್ ಅಂತ ಹೇಳ್ತೀವಿ. ಅಂದರೆ ಬಹಳಷ್ಟು ಟೆಕ್ನಿಕ್ ಇದೆ ಅದು. ಅದು ಒಂದು ಲಾಸ್ಟ್ ಸ್ಟೇಜು. ನಾವು ಫಸ್ಟೇ ಅದಕ್ಕೆ ಕೈ ಹಾಕೋಕ್ಕಾಗಲ್ಲ, ಅದಕ್ಕೆ ಬಹಳಷ್ಟು ಪ್ರೋಸೆಸ್ ಇದೆ, ಲಾಂಗ್ ಪ್ರೋಸೆಸ್ ಅದು. ಇವತ್ತು ಆಯಿತು ಈ ಥರ ಪ್ರಾಬ್ಲಮ್ ಇದೆಯಾ, ನೀವು ಸೊಲ್ಯೂಷನ್ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದನ್ನ ತಲುಪಬೇಕು ಅಂದರೆ 3-4 ಸ್ಟೇಜಸ್ ಆದಮೇಲೆ ತಲುಪಕ್ಕಾಗೋದು. ಅದು ಏನೂ ಉಳಿದಿಲ್ಲ, ಬೇರೆ ಏನೂ ಉಳಿದಿಲ್ಲ, ಇದೊಂದೇ ಉಳಿದಿರೋದು ಅಂದಾಗ ಮಾತ್ರ ಇದಕ್ಕೆ ನಾವು ಕೈ ಹಾಕೋದು. ಈ ಥರ ನಾವು ಬಂದಿರೋದನ್ನು ನಾವು ಅನುಭವಿಸ್ತಾ ಇರ್ತೀವಿ, ನಾವು ಮಾಡಿರೋ ಅಂಥದ್ದನ್ನು ನಾವು ಅನುಭವಿಸ್ತಾ ಇರ್ತೀವಿ. ಎಲ್ಲಾನು ಕರ್ಮನೇ. ಓಕೆ, ಸೊ ಈಗ ಪಾಸ್ಟ್ ಲೈಫ್ದು ಕರ್ಮ ಇವಾಗ ಪ್ರೆಸೆಂಟ್ ಲೈಫಲ್ಲಿ
ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಅಂದ್ರೆ ಅದನ್ನ ನಾವು ಏನೋ ಹೆಂಗಾದ್ರೂ ಹೋಗ್ಲಾಡಿಸ್ಕೋಬಹುದಾ, ಚಾನ್ಸಸ್ ಇದೆಯಾ? ಒಂದೇ ಚಾನ್ಸಸ್ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ತೆಗ್ಯಕ್ಕಂತೂ ಆಗಲ್ಲ. ಅದು ಸೈಕಲ್. 3 ತರ ಕರ್ಮ ಬರುತ್ತೆ. ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಮಿಕ ಕರ್ಮ. ಸಂಚಿತ ಅಂದ್ರೆ ನೀವು ಇಷ್ಟು ಜನ್ಮಗಳಿಂದ ಅಕ್ಯುಮುಲೇಟ್ ಮಾಡ್ಕೊಂಡು ಬರ್ತಾ ಇರೋಂತಹ ಒಂದು ಕರ್ಮ. ಇಲ್ಲಿ ಪಾಸ್ಟ್ ಲೈಫ್ ಇರ್ಬೋದು, ಈ ಲೈಫ್ ಇರ್ಬೋದು, ಅದಕ್ಕೆ ಯಾವಾಗ ಅದು ಸರ್ಫೇಸ್ ಮೇಲೆ ಬಂದು ಪಾಪಪ್ ಆಗಿ ನಿಮಗೆ ಇದು ಟ್ರಿಗರ್ ಮಾಡುತ್ತೆ. ಅದು ಮೇ ಬಿ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಪಾಪಪ್ ಆಗಿ ಅಲ್ಲೇ ರಿಸಲ್ಟ್ ಕೊಡಬೇಕು ಅಂತಿರುತ್ತೋ ಅದು ಮಾಡ್ತಾ ಇರುತ್ತೆ. ಅದು ಹಿಂದಿನ ಜನ್ಮದ್ದು ಇರ್ಬೋದು, ಬೇರೆ ಇನ್ನು ಅದರಿಂದಿನ ಜನ್ಮದ್ದು ಇರ್ಬೋದು, ಅದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಪ್ರಾರಬ್ಧ ಕರ್ಮ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂದರೆ ಈ ಲೈಫಲ್ಲಿ ನಾನು ಇಷ್ಟು ಕರ್ಮಗಳನ್ನು ಅನುಭವಿಸ್ತೀನಿ ಅಂತ ಹೇಳಿ ಬಂದಿರೋ ಅಂಥದ್ದು, ಪಾಸ್ಟ್ ಲೈಫಿಂದ ತಗೊಬಂದಿರೋಂಥದ್ದು. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಪ್ರಾರಬ್ಧ ಕರ್ಮದಿಂದನೂ ಸಹ ನಮಗೆ ಮೆಡಿಟೇಷನ್ ಮುಖಾಂತರ ಇದನ್ನು ಕ್ಲಿಯರ್ ಮಾಡ್ಕೋಬೋದು. ಆದರೆ ಈ ಕರ್ಮ ಯಾವಾಗ ಅಷ್ಟು ಜಾಸ್ತಿ ಇರುತ್ತೆ, ಪಾಪಪ್ ಆಗ್ತಾನೆ ಇರುತ್ತೆ, ನಿಮಗೆ ಮೆಡಿಟೇಷನ್ ಮಾಡೋಕ್ಕೂ ಸಹ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ? ನಿಮ್ಮ ಮೈಂಡ್ ಸೆಟ್ಟು ಅಷ್ಟು ಪ್ರಾಬ್ಲಮಲ್ಲಿರುತ್ತೆ ಅಲ್ವಾ? ನಾವು ಮೆಡಿಟೇಷನ್ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಎಷ್ಟೆಲ್ಲ ಬೆನಿಫಿಟ್ಸು ಇದೆ ಅಂತ. ಈ ಒಂದು ನೆಗೆಟಿವ್ ಕರ್ಮಾಸ್ ಏನು ಪಾಪಪ್ ಆಗ್ತಾನೆ ಇರುತ್ತೆ, ಆ ಟೈಮಲ್ಲಿ ಹೆಂಗೆ ಕೂತ್ಕೊಂಡ್ರೂ ಮೆಡಿಟೇಟ್ ಮಾಡೋಕ್ಕಾಗಲ್ಲ. ಮತ್ತು ಈ ಒಂದು ಕರ್ಮಕ್ಕೆ ನಾವು ಏನಾದರೂ ಸರಿಯಾದ ರೂಟನ್ನು ಕೊಟ್ಟಿಲ್ಲ ಅದು ಪಾಪಪ್ ಆಗೋಕ್ಕೆ ಅಂದರೆ ಅದು ಹೆಂಗಂದ್ರೆ ಹೆಂಗೆ ರಿವರ್ಸ್ ಆಗಿಬಿಡುತ್ತೆ. ನೋಡಿದ್ದೀರಾ, ರಾತ್ರೋನ್ರಾತ್ರಿ ಒಬ್ಬರು ಆಗರ್ಭ ಶ್ರೀಮಂತ ರಾತ್ರೋನ್ರಾತ್ರಿ ಫ್ಲಾಪ್ ಆಗೋಗಿರ್ತಾರೆ. ದೊಡ್ಡ ದೊಡ್ಡ ಕಂಪ್ನಿಗಳು ರಾತ್ರೋನ್ರಾತ್ರಿ ಮುಚ್ಚೋಗ್ಬಿಡುತ್ತೆ. ಇದು ನಾಟ್ ಅ ರೈಟ್ ವೇ. ಅಂದರೆ ಅದಕ್ಕೆ ಯಾವ ಕಡೆಯಿಂದನೂ ಎಕ್ಸಿಟ್ ಆಗೋಕ್ಕೆ ಆಗ್ತಾ ಇಲ್ಲ ಅಂದಾಗ ಈ ರೀತಿ ಒಂದು ಡಿಸಾಸ್ಟರ್ ವೇನಲ್ಲಿ ಎಕ್ಸಿಟ್ ಆಗಿಬಿಡುತ್ತೆ. ಮತ್ತು ಈ ಪ್ರಾರಬ್ಧ ಕರ್ಮದಲ್ಲೂ ರಾತ್ರೋನ್ರಾತ್ರಿ ಶ್ರೀಮಂತರಾಗಿರೋರು ಎಷ್ಟು ಜನ ಇದ್ದಾರೆ, ರಾತ್ರೋನ್ರಾತ್ರಿ ನೇಮ್ ಫೇಮ್ ಇದನ್ನೆಲ್ಲ ಅನುಭವಿಸಿರೋರು ಎಷ್ಟು ಜನ ಇದ್ದಾರೆ. ಸಿಂಗರ್ಸ್ ಇರ್ಬೋದು, ಬಿಸ್ನೆಸ್ ಟೈಕೂನ್ಸ್ ಇರ್ಬೋದು, ಕಂಪನಿಗಳಿರ್ಬೋದು, ಶೇರ್ ಮಾರ್ಕೆಟ್ ಎಕ್ಸಾಂಪಲ್ ರಾತ್ರೋನ್ರಾತ್ರಿ ಬೂಮ್ ಆಗಿರೋದು ಎಷ್ಟು ನಾವು ನೋಡಿದ್ದೀವಿ. ಈ ಥರ ಪ್ರಾರಬ್ಧ ಕರ್ಮದಲ್ಲೂ ಸಹ ದಟ್ ಈಸ್ ದ ಮೇನ್. ಈಗ ನಾವು ಅನುಭವಿಸ್ತಾ ಇರೋದು ಪ್ರಾರಬ್ಧ ಕರ್ಮ. ಓಕೆ, ನಾವು ಈ ಲೈಫಲ್ಲಿ ಈಗ ಏನು ಅನುಭವಿಸ್ತಾ ಇದ್ದೀವಿ ಇದು ಪ್ರಾರಬ್ಧ ಕರ್ಮ. ನಾನಿವತ್ತು ಇಲ್ಲಿ ಕೂತು ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂದರೆ ಇದು ನನ್ನ ಕಾನ್ಷಿಯಸ್ನೆಸ್, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ದಿಸ್ ಲೀಡ್ಸ್ ಟು ಅ ಗುಡ್ ಕರ್ಮ. ಓಕೆ, ಈ ಥರ ಇದು ಪ್ರಾರಬ್ಧ ಕರ್ಮ. ಇದು ನೆಕ್ಸ್ಟ್ಗೂ ಕಂಟಿನ್ಯೂ ಆಗುತ್ತೆ. ಮತ್ತು ಇದು ನೆಕ್ಸ್ಟ್ ಬಂದು ಆಗಮಿಕ ಕರ್ಮ. ಆಗಮಿಕ ಕರ್ಮ ಅಂದರೆ ಇಲ್ಲಿ ಮಾಡೋದನ್ನು ನೆಕ್ಸ್ಟು ನಾವು ಅನುಭವಿಸುವಂಥದ್ದು. ಅದನ್ನೇ ಹೇಳಿದ್ದು ಕಾನ್ಷಿಯಸ್ ಆಗಿ ಈಗ ಏನು ಓಕೆ ಇಷ್ಟು ದಿನ ನಮ್ಗೆ ಅರ್ಥ ಆಗಲಿಲ್ಲ, ನಾವು ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ, ನಮ್ಗೆ ಯಾಕೆ ಇಷ್ಟು ಲೈಫಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಯಾವಾಗ ಈಗ ನಾವು ಮಾಡ್ತಾ ಇರೋಂಥ ಕೆಲಸನ ಕಾನ್ಷಿಯಸ್ ಆಗಿ ತಗೊಂಡು ಈಗ ಸ್ಟಾರ್ಟ್ ಮಾಡ್ತೀವಿ, ಅಟ್ಲೀಸ್ಟ್ ನೆಕ್ಸ್ಟ್ ಆದರೂ ನಮಗೆ ಆ ಒಂದು ಸರ್ಫೇಸ್ ಇರುತ್ತೆ, ಏನು ಒಳ್ಳೆ ಲೈಫನ್ನು ಲೀಡ್ ಮಾಡೋ ಅಂಥದ್ದು. ಇನ್ನು ಇದನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೋಬೋದು ಅಂತ ಅಂದರೆ ಪಾಸಿಟಿವ್ ಒಂದು ಪ್ರಾಕ್ಟೀಸಸ್ಸಿಂದ ಮೆಡಿಟೇಷನ್, ಮೇಯ್ನಾಗಿ ಮೆಡಿಟೇಷನ್ಸು, ಮಂತ್ರ ಉಚ್ಚಾಟ ಮಾಡೋ ಅಂಥದ್ದು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ಯೋಗ, ಈ ಥರದನ್ನೆಲ್ಲ ಮಾಡೋದ್ರಿಂದ, ಸೂರ್ಯ ನಮಸ್ಕಾರ, ಈ ಥರದನ್ನೆಲ್ಲ ಮಾಡೋದ್ರಿಂದ ಈ ಒಂದು ಏನಂತೀವಿ ನೆಗೆಟಿವ್ ಕರ್ಮಾಸ್ ಇರ್ಬೋದು ಅದನ್ನು ನಾವು ಪೂರ್ತಿಯಾಗಂತೂ ನಲಿಫೈ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು ಒಂದು 20 to 30% ಕಡಿಮೆ ಆಗುತ್ತೆ. ಮತ್ತು ನಮ್ಮ ಎನರ್ಜಿ ಹೀಲಿಂಗ್ ಕ್ಲಾಸಸ್ಸಲ್ಲಿ ಕರ್ಮ ಹೀಲಿಂಗ್ ಅಂತಲೇ ಹೇಳ್ಕೊಡ್ತೀವಿ. ಪಾಸ್ಟ್ ಲೈಫ್ಸಲ್ಲಿ ನಾವು ಯಾವುದೇ ಕರ್ಮನ ನೆಗೆಟಿವ್ ಕರ್ಮಾಸನ ಕ್ಯಾರಿ ಮಾಡ್ಕೊಂಡ್ಬಂದಿದ್ದೀವಿ ಅಂದರೆ ಅದಕ್ಕೆ ಯಾವ ರೀತಿ ಎಷ್ಟು ದಿನ ಹೀಲ್ ಮಾಡಬೇಕು ಅದು ಪೂರ್ತಿ ಡಿಟೇಲ್ ಆಗಿ, ಅದು ನಿಮ್ಗೆ ಏನಿಲ್ಲ ಅಂದರೂ ಒಂದು 3 months ಆದರೂ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕಂದರೆ ಅದು ಪಾಸ್ಟ್ ಲೈಫು, ಅಲ್ಲಿಂದ ಬರೋವಂಥದ್ದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಂದಿರ್ತೀವಿ. ಅದು ಸಹ ಪೂರ್ತಿ ನಲಿಫೈ ಆಗಲ್ಲ. ದೊಡ್ಡದಾಗೇನೋ ಆಗಬೇಕು ಅಂತಿರುತ್ತೆ, ಒಂದು 10% ಕ್ಲಿಯರ್ ಆಗುತ್ತೆ. ಈ ಥರ ಬಟ್ ಕರ್ಮಗಳನ್ನು ಅನುಭವಿಸ್ಲೇಬೇಕು. ಆ ಕರ್ಮಗಳನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗುತ್ತೆ. ಒಂದಲ್ಲ ಒಂದು ರೀತಿನಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗತ್ತೆ. ನಲಿಫೈ ಅಂತೂ ಮಾಡೋಕ್ಕಾಗಲ್ಲ. ನೀವು ಕೇಳಿರೋ ಹಾಗೆ ಸ್ವಲ್ಪ ಆದರೂ ಅದನ್ನು ಕಡಿಮೆ ಮಾಡ್ಕೋಬೋದು. ಓಕೆ, ಸೊ ಪ್ರೆಸೆಂಟ್ ಲೈಫ್ ವಿಷಯಕ್ಕೆ ಬರೋದಾದ್ರೆ, ಪ್ರೆಸೆಂಟ್ ಲೈಫಲ್ಲಿ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಸಾಕಷ್ಟು ಪ್ರಾಬ್ಲಮ್ಸ್ ಅಥವಾ ನೆಗೆಟಿವ್ ಥಿಂಗ್ಸ್ ಮಾಡಿರ್ತೀವಿ. ಈಗ ನಮಗೆ ಗೊತ್ತಾಗಿ ಅಯ್ಯೋ ನಾನು ಈ ತರ ನೆಗೆಟಿವ್ ಕರ್ಮ ಮಾಡ್ತಾ ಇದ್ದೀನಿ ಅಂತ ಅವಾಗ ಎಚ್ಚೆತ್ಕೊಂಡು ಅದನ್ನ ನಾವು ಸರಿಪಡಿಸ್ಕೊಂಡ್ರೆ ನಮಗೆ ತಗುಲುವಂತ ಏನಂತಾರೆ ಈ ಕರ್ಮದ ಎಫೆಕ್ಟ್ ಕಮ್ಮಿ ಆಗುತ್ತಾ? ಖಂಡಿತವಾಗ್ಲೂ. ನಾವೀಗ ಏನು ಕಾನ್ಷಿಯಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದೇ ಕಾನ್ಷಿಯಸ್ನೆಸ್ಸನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ ಲೈಫಲ್ಲಿ. ಈಗ ಇಷ್ಟು ದಿನ ನಮಗೆ ಗೊತ್ತಿಲ್ಲದೇನೆ
ಎಲ್ಲಾನು ಅನುಭವಿಸ್ತಾ ಇದ್ವಿ. ಈಗ ನಮಗೆ ಇನ್ಫಾರ್ಮೇಷನ್ ಸಿಕ್ತು ಅಲ್ವಾ, ಇನ್ಫಾರ್ಮೇಷನ್ ಸಿಕ್ಕಿದಾಗ ಏನು ಮಾಡಬೇಕು, ಟ್ರಾನ್ಸ್ಫಾರ್ಮ್ ಆಗಬೇಕು. ಇನ್ಫಾರ್ಮೇಷನ್ ಸಿಕ್ಕಿದೆ, ನಮ್ಗೆ ಈ ಥರ ನೆಗೆಟಿವ್ ಕರ್ಮಸ್ ಮಾಡಿರೋದ್ರಿಂದ ಇಲ್ಲಿ ನಾವು ಪ್ರಾಬ್ಲಮ್ಸನ್ನು ಅನುಭವಿಸ್ತಾ ಇದ್ದೀವಿ. ಅದನ್ನು ಅನುಭವಿಸೋದು ದಟ್ ಈಸ್ ಸೆಕೆಂಡ್ರಿ. ಬಟ್ ನೆಕ್ಸ್ಟು ಏನು, ನೆಕ್ಸ್ಟು ನೀವು ಅದರಲ್ಲೇ ಕಂಟಿನ್ಯೂ ಆಗಬೇಕಾ, ಮತ್ತೆ ಅದನ್ನೇ ಬೈಕೊಂಡು ಅದೇ ಕೆಲಸ ಮಾಡಿಕೊಂಡು ಮುಂದುವರಿಬೇಕಾ, ಅದು ಅವರವರ ಕೈಯಲ್ಲೇ ಇರುತ್ತೆ. ಆದ್ದರಿಂದ ಕಾನ್ಷಿಯಸ್ ಆಗಿ ಎಫರ್ಟ್ಸ್ ಹಾಕಿ ಇಲ್ಲಿಂದ ಆಚೆಗಾದರೂ ಒಳ್ಳೆ ಕೆಲಸಗಳನ್ನು, ಒಳ್ಳೆ ಕರ್ಮಗಳನ್ನು ಮಾಡುವಂಥದ್ದು, ಡೊನೇಟ್ ಮಾಡುವಂಥದ್ದು. ನಮ್ಮ ಸ್ಪಿರಿಚುವಲ್ ಲ್ಯಾಂಗ್ವೇಜಲ್ಲಿ ತೈತಿಂಗ್ ಅಂತ ಹೇಳ್ತೀವಿ. ನಿಮ್ಮ ಪರ್ ಮಂತ್ ಸ್ಯಾಲ್ರಿನಲ್ಲಿ ಅದು ಎಷ್ಟೇ ಇರ್ಬೋದು, ಪರ್ ಮಂತ್ ಸ್ಯಾಲ್ರಿನಲ್ಲಿ 3%ಇಂದ 10%ವರೆಗೂ ಜನಗಳಿಗೆ ದಾನ ಅಂತ ಮಾಡಿ. ದಾನ ಇನ್ ದ ಸೆನ್ಸ್ ಅದು ಡೊನೇಷನ್ ಅಂತ ಅಲ್ಲ, ಹ್ಯುಮ್ಯಾನಿಟಿ ಅಂತ ತೋರಿಸಿ. ಓಕೆ, ಹ್ಯುಮ್ಯಾನಿಟಿ ಅಂತ ತೋರಿಸಿ. 10%, 3% to 10% ಸ್ಯಾಲ್ರಿನಲ್ಲಿ ಅವಶ್ಯಕತೆ ಇರೋರಿಗೆ, ದೇವಸ್ಥಾನಗಳಿಗೆ ಹೋಗಿ ಹುಂಡಿಗೆ ಹಾಕೋದಲ್ಲ, ದೇವಸ್ಥಾನಗಳ ಮುಂದೆ ಕೂತಿರೋರಿಗೆ ಅವಶ್ಯಕತೆ ಇರೋವಂಥದ್ದನ್ನು ಕೊಡಿ. ಹಾಗೂ ಬಹಳಷ್ಟು ಈಗ ಡೊನೇಷನ್ ಅಂತಲೇ ಒಂದು NGOs ಎಷ್ಟೋ ನಡೆಸ್ತಾ ಇದ್ದಾರೆ. ಆ್ಯನಿಮಲ್ಸ್ಗೋಸ್ಕರ ಇದೆ, ಮತ್ತು ಏನಂತೀವಿ ಓಲ್ಡ್ ಏಜ್ ಹೋಮ್ಸ್ ಇದೆ. ಇಂಥವ್ರು ಎಲ್ಲಿ ಜೆನ್ಯೂನ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂಥವ್ರಿಗೆ ಡೊನೇಷನನ್ನು ಕೊಡಿ. ಡೊನೇಷನ್ ಅನ್ನೋದಕ್ಕಿಂತ ಹ್ಯುಮ್ಯಾನಿಟಿಯನ್ನು ತೋರಿಸಿ. ಇದು ನಮ್ಮ ಒಂದು 100% ಪ್ರಾಕ್ಟೀಸ್ ಮಾಡಿಸುವಂತಹ ನಮ್ಮ ಸ್ಪಿರಿಚುವಲ್ ವೇ. ನಮ್ಮ ಕ್ಲಾಸಸ್ಸಲ್ಲಿ, ನಮ್ಮ ಎನರ್ಜಿ ಹೀಲಿಂಗ್ ಕ್ಲಾಸಸ್ಸಲ್ಲಿ ಇದಕ್ಕೆ ಬಹಳಷ್ಟು ಪ್ರಾಮುಖ್ಯತೆನ ಕೊಡ್ತೀವಿ. ಓಕೆ, ಸೊ ಪ್ರತಿನಿತ್ಯ ನಾವು ಕರ್ಮನ ಅಕ್ಯುಮುಲೇಟ್ ಮಾಡ್ಕೊಂತಾನೆ ಹೋಗ್ತೀವಿ ಅಂತನ ಹಾಗಿದ್ರೆ? ಹೌದು, ಪ್ರತಿನಿತ್ಯ ಅಕ್ಯುಮುಲೇಟ್ ಆಗ್ತಾನೆ ಇರುತ್ತೆ. ಆದ್ದರಿಂದ ಪ್ರಾಕ್ಟೀಸಸ್ ಈಸ್ ಇಂಪಾರ್ಟೆಂಟ್. ಕಾನ್ಷಿಯಸ್ನೆಸ್ ಆಗಿ ಆ ಒಂದು ನಾವೇನು ಮಾಡ್ತಾ ಇದ್ದೀವಿ ಅಂತ ಅರಿವು ತಂದ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ನಾವು ಯಾವ ಕೆಲಸಗಳೇ ಮಾಡೋದ್ರಿಂದ ನಮಗೇನು ಬೆನಿಫಿಟ್ಸ್ ಇದೆ, ಬೆನಿಫಿಟ್ಸ್ ಇನ್ ದ ಸೆನ್ಸ್ ನೋಡಿ, ನಾವು ಈಗ ಮಾಡ್ತಾ ಇದ್ದೀವಿ ನನಗೆ ಅದು ಸಿಕ್ಕೋಗ್ಲಿ ಅಂತ ಅಲ್ಲ. ಅಂದರೆ ಈಗ ನೀವು ಒಂದು ಎಕ್ಸಾಮ್ ಬರಿತಾ ಇದ್ರೆ ನಾನು ಪಾಸ್ ಆಗಲೇಬೇಕು ಅಂತ ನಾವು ಕನ್ಸಿಡರ್, ನೀವು ಪಾಸ್ ಮಾಡ್ತೀಯಾ ನಾನು ಬರಿತೀನಿ ಅಂತ ಹೇಳೋಕ್ಕಾಗಲ್ಲ. ಬರೆಯೋದು ನಮ್ಮ ಕೆಲಸ, ಪಾಸ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಬರೆಯೋದ್ರಲ್ಲಿ 100% ಕೊಡೋದು ನಮ್ಮ ಕೆಲಸ. ಖಂಡಿತವಾಗ್ಲೂ ನಾವು ಪ್ರತಿನಿತ್ಯ ಕೆಲಸಗಳಲ್ಲಿ ಈ ಒಂದು ಕರ್ಮನ ಅಕ್ಯುಮುಲೇಟ್ ಮಾಡ್ತಾನೆ ಇರ್ತೀವಿ. ಆದರೆ ಅದು ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಎಷ್ಟು ಏನು ಅಕ್ಯುಮುಲೇಟ್ ಮಾಡ್ತಾ ಇದ್ದೀವಿ, ಪಾಸಿಟಿವ್ ಆಗಿ ಅಕ್ಯುಮುಲೇಟ್ ಮಾಡ್ತಾ ಇದ್ದೀವಿ, ನೆಗೆಟಿವ್ ಅಕ್ಯುಮುಲೇಟ್ ಆಗಿ ಮಾಡ್ತಾ ಇದ್ದೀವ ಅಂತ. ಆದ್ದರಿಂದ ಕಾನ್ಷಿಯಸ್ ಆಗಿ ಮಾಡಿದಾಗ ಡೆಫಿನೆಟ್ ಆಗಿ ಗುಡ್ ಥಿಂಗ್ಸೇ ನಾವು ಅಕ್ಯುಮುಲೇಟ್ ಮಾಡ್ತೀವಿ. ಓಕೆ, ಗೊತ್ತಿಲ್ದಿರೋ ಸಾಕಷ್ಟು ವಿಷಯಗಳು ಕರ್ಮ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ. ಕರ್ಮ ಅಂದ್ರೆ ಬರೀ ಕೆಟ್ಟದು ಅಂತಾನೆ ಒಂದು ಮೈಂಡ್ ಸೆಟ್ ಅಲ್ಲಿ ಇತ್ತು. ಸೊ ಕರ್ಮ ಅಂದ್ರೆ ಪಾಸಿಟಿವ್ ಥಿಂಗು ಇದೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಿಳಿಸ್ಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಕರ್ಮ ಬಗ್ಗೆನೆ ಮತ್ತೆ ಮಾತಾಡೋಣ. ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲೂ ಕರ್ಮ ಬಗ್ಗೆ ಸಹ ಮಾತಾಡೋಣ. ಇದು ಹೇಗೆ ಬಿಸ್ನೆಸ್ ಲೈಫ್ಗೆ ಎಫೆಕ್ಟ್ ಆಗುತ್ತೆ, ಪರ್ಸ್ನಲ್ ಲೈಫ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋಣ. ಮನೋಸಿಂಚನದಲ್ಲಿ ಇಂದಿನ ಮನಸ್ಸಿನ ಮಾತು: the damage which you have made to others, you won't understand till that thing happens to you. ಅಂದರೆ ನೀವು ಬೇರೆಯವ್ರಿಗೆ ಮಾಡಿರೋ ಅಂತಹ ಡ್ಯಾಮೇಜು ನಿಮ್ಮ ಲೈಫಲ್ಲಿ ಎಲ್ಲಿವರೆಗೂ ಅರ್ಥ ಆಗಲ್ಲ ಅಂದರೆ ಆ ಒಂದು ಡ್ಯಾಮೇಜು ನಿಮ್ಮ ಲೈಫಲ್ಲಾಗಿ ನೀವು ಸಫರ್ ಆಗೋವರೆಗೂ ಅರ್ಥ ಆಗೋದಿಲ್ಲ. ಆದ್ದರಿಂದ ಲೈಫನ್ನು ಕಾನ್ಷಿಯಸ್ ಆಗಿ ಲೀಡ್ ಮಾಡಿ, ಪ್ರತಿ ಕ್ಷಣನ ಒಂದು ಅರಿವಿಂದ ಲೀಡ್ ಮಾಡಿ. ಖಂಡಿತವಾಗ್ಲೂ ಜೀವನದಲ್ಲಿ ಒಳ್ಳೆ ಕರ್ಮನೂ ಇದೆ. ಕೆಟ್ಟದನ್ನು ಆದಷ್ಟು ಫೋಕಸ್ ಮಾಡೋದು ಬಿಟ್ಟು ಒಳ್ಳೆ ಕರ್ಮದ ಕಡೆ ಫೋಕಸ್ ಮಾಡಿ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು. ಕರ್ಮ ಕುರಿತು ಇಂದಿನ ಮನೋಸಿಂಚನ ಕಾರ್ಯಕ್ರಮದಲ್ಲಿ ವಿಶೇಷ ಮಾಹಿತಿಗಳನ್ನ ತಿಳಿದುಕೊಂಡ್ರಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನೋಡ್ತಾ ಇರಿ ಎಸ್ಟೆಲ್ ಟಿವಿ, ಸದಾ ನಿಮ್ಮೊಂದಿಗೆ.